ಹಾಯ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಉಪವಾಸಕ್ಕೆ ಸೂಕ್ತವಾದಂಥ ರುಚಿಕರವಾದ ಸಾಬುದಾನ ಕಿಚಡಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಇಲ್ಲಿ ಅರ್ಧ ಕೆಜಿಯಷ್ಟು ಸಾಬುದಾನವನ್ನು ಚೆನ್ನಾಗಿ ತೊಳೆದುಬಿಟ್ಟು ಒಂದು 6 ಗಂಟೆಗಳ ಕಾಲ ನೆನೆಸಿಟ್ಕೋಬೇಕು. ಹಾಗೆ ನೆನೆಸುವಾಗ ನಾವು ಜಾಸ್ತಿ ನೀರು ಹಾಕಬಾರ್ದು, ಎಷ್ಟು ಮುಳುಗಬೇಕೋ ಅಷ್ಟು ನೀರು ಹಾಕಿದ್ರೆ ಸಾಕು. ಇನ್ನು 1 ಕಪ್ ಆಗುವಷ್ಟು ಕಡಲೆ ಬೀಜವನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದನ್ನು ಒಂದು 2ರಿಂದ 3 ನಿಮಿಷ ಸಾಕು. ಅಷ್ಟು ರೋಸ್ಟ್ ಆದಮೇಲೆ ಇದನ್ನು ಆರಕ್ಕೆ ಬಿಟ್ಬಿಟ್ಟು ಪೌಡ್ರ್ ಮಾಡ್ಕೊಳ್ಳೋದು. ನೋಡಿ, ಹೀಗೆ ಸಾಬುದಾನ ಚೆನ್ನಾಗಿ ಇವಾಗ ನೆಂದಿದೆ. ಇದಕ್ಕೆ ನಾವಿಲ್ಲಿ 1 ಕಪ್ ಆಗುವಷ್ಟು ಕಡಲೆ ಬೀಜದ ಪುಡಿಯನ್ನು ಹಾಕೋಬೇಕು. ಹಾಗೆ ಉಪ್ಪನ್ನು ಕೂಡ ಸೇರಿಸ್ಕೋಬೇಕು. ಸ್ವಲ್ಪ ಸಕ್ಕರೆ ಬೇಕಾದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇದನ್ನೆಲ್ಲ ನೀಟಾಗಿ ನಾವು ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನಾವು ಪ್ರಾಪರಾಗಿ ಮಿಕ್ಸ್ ಮಾಡ್ಕೊಂಡಾಗ ಮಾತ್ರ ಸಾಬುದಾನ ಅನ್ನೋದು ಅಂಟಂಟು ಆಗದಿರ, ಸ್ಟಿಕ್ಕಿ ಥರ ಆಗದಿರ ನಮಗೆ ಚೆನ್ನಾಗಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ನೆನೆಸುವಾಗಲೇ ಕಮ್ಮಿ ನೀರನ್ನ ಹಾಕ್ಕೊಂಡಿರಬೇಕು. ಇವಾಗ ಒಂದು ಬಾಣಲಿಗೆ 2 ಸ್ಪೂನಷ್ಟು ಎಣ್ಣೆ, ಕಡಲೆ ಬೀಜದ ಎಣ್ಣೆ ಹಾಕ್ಕೊಳ್ಳಿ. 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ. ಇದು ನಮಗೆ ಸ್ವಲ್ಪ ಕಾಯ್ತಿದ್ದಂಗೆ ಜೀರಿಗೆ ಹಾಕ್ಕೋಬೇಕು. 1 ಸ್ಪೂನು ಜೀರಿಗೆ ಸಾಕು. ಜೀರಿಗೆ ಚಟಪಟ ಅಂತಿದ್ದಂಗೆ ಕರಿಬೇವಿನ ಸೊಪ್ಪು, 1 ಆಲೂಗಡ್ಡೆನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಆಲೂಗಡ್ಡೆನ ಬೇಯಿಸ್ಬಿಟ್ಟಾದರೂ ಹಾಕ್ಕೊಳ್ಳಿ, ಇಲ್ಲ ಹಾಗೇನಾದರೂ ಈ ಥರ ಕಟ್ ಮಾಡಿ ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಈ ಬಾಣಲೆಯಲ್ಲಿ ನಾವು ಹುರ್ಕೊಬೇಕು. ಬೇಯಿಸಿದ್ದು ಹಾಕ್ಕೊಂಡ್ರೆ ಸ್ವಲ್ಪ ಹುರಿದ್ರೆ ಸಾಕು. ಹಾಗೆ ಸ್ವಲ್ಪ ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಕೂಡ ನಾವು ಎಣ್ಣೆಯಲ್ಲಿ ಹುರ್ಕೊಳ್ಬೇಕು. ಹಾಗೆ ಹಸಿಮೆಣಸಿನ್ಕಾಯಿ, ಇದು ಒಂದು 5 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಯಾಕಂದರೆ ವ್ರತದಲ್ಲಿ ಜಾಸ್ತಿ ಖಾರ ಉಪ್ಪು ಎಲ್ಲ ತಿನ್ನಬಾರ್ದು. ಹಾಗಾಗಿ ಒಂದು 5 ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಸಾಕು. ಈ 5 ಮೆಣಸಿನ್ಕಾಯಿನೂ ಕೂಡ ನಾವು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೊಂದು 2ರಿಂದ 3 ನಿಮಿಷ ಆಗ್ತಿದ್ದಂಗೆ ನಾವು ಇಲ್ಲಿ ಕಡಲೆ ಬೀಜ ಬೇಕಾದರೂ ಸೇರಿಸ್ಕೊಳ್ಳಿ. ಇಲ್ಲ ಮೊದಲೇ ಕಡಲೆ ಬೀಜನ ಫ್ರೈ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡು ಆಮೇಲೆ ಒಗ್ಗರಣೆಗೆ ಸೇರಿಸಿದ್ರೂ ಆಯಿತು. 1-2 ಸ್ಪೂನಷ್ಟು ಕಡಲೆ ಬೀಜನ ಹಾಗೆ ಎಣ್ಣೆಲಿ ಹಾಕಿದ್ರೇ ಅದು ಫ್ರೈ ಆಗಿಬಿಡುತ್ತೆ. ಇದನ್ನು ಮಾಡುವಾಗ ನಾವು ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಕೊಂಡು ಈ ಒಗ್ಗರಣೆ ಎಲ್ಲ ಮಾಡ್ಕೊಬೇಕು, ಇಲ್ಲಾಂದರೆ ತಳ ಎಲ್ಲ ಅಂಟ್ಕೊಂಡ್ಬಿಡುತ್ತೆ. ಇವಾಗ ಏನು ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಸಾಬುದಾನ, ಅದನ್ನ ಚೆನ್ನಾಗಿ ಈ ಒಗ್ಗರಣೆ ಜೊತೆ ನಾವು ಕಲಿಸ್ಕೊಬೇಕು. ಉಪ್ಪು ನಮಗೆ ಬೇಕಾದರೆ ನೋಡಿಬಿಟ್ಟು ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದನ್ನು ಕೂಡ ನೀಟಾಗಿ ಕಲಿಸ್ಬಿಡ್ಬೇಕು. ಇವಾಗ ಒಂದು ಲಿಡ್ಡನ್ನು ಮುಚ್ಚಿಬಿಟ್ಟು ಒಂದು 15 ನಿಮಿಷ ಹಾಗೆ ನಾವು ಬಿಟ್ಬಿಡಬೇಕು. 15 ನಿಮಿಷ ಆದಮೇಲೆ ಅದು ನೋಡಿ ಟ್ರಾನ್ಸ್ಪರೆಂಟ್ ಥರ ಆಗಿರುತ್ತೆ ಸಾಬುದಾನ. ಹಾಗೆ ಒಂದು ಅರ್ಧ ನಿಂಬೆಹಣ್ಣನ್ನು ರಸವನ್ನು ಅದಕ್ಕೆ ಸ್ಕ್ವೀಸ್ ಮಾಡಿ ನಾವು ಹಾಕ್ಕೊಂಡ್ರೆ ಇಲ್ಲಿ ಸಾಬುದಾನ ಕಿಚಡಿ ಅನ್ನೋದು ರೆಡಿ ಆಗಿದೆ. ಇದು ವ್ರತ ಎಲ್ಲ ಮಾಡಿದಾಗ ತುಂಬ ರುಚಿಕರವಾಗಿರುತ್ತೆ. ಹಾಗೆ ಬೆಳಗ್ಗಿನ ನಮಗೆ ತಿಂಡಿಗೆ ಏನು ಮಾಡೋದು ಅಂತ ಯೋಚಿಸಿರ್ತೀವಲ್ಲ, ಆವಾಗಲೂ ಕೂಡ ಇದು ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ.